ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ದೀಪು ಚಂದ್ರದಾಸ್ ಎಂಬ ಹಿಂದೂ ಯುವಕನ ಹತ್ಯೆ ನಡೆದಿತ್ತು. ಇದನ್ನು ಖಂಡಿಸಿ ಹರಿಹರದಲ್ಲಿ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದರು. ತಾಲೂಕು ಆಡಳಿತ ಕಚೇರಿಯ ಮುಂಭಾಗ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಹತ್ಯೆಕೋರರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅಖಂಡ ಶ್ರೀನಿವಾಸ್ ಎನ್ನುವ ಕಾಂಗ್ರೆಸ್ಸಿನ ದಲಿತ ಶಾಸಕ ಅವಳಿಯ ನವೀನ್ ಅಂತ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಆಗ್ತದೆ. ದಾಳಿ ಮಾಡಲಿಲ್ಲ, ನೀವು ಎಲ್ಲಿ ಏನೇ ಘಟನೆ ಸಹಿತ ಅಮಾಯಕ ಹಿಂದೂಗಳ ಮೇಲೆ ಬಂದು ದಾಳಿಗಳನ್ನು ಮಾಡ್ತಾ ಇದ್ದೀವಿ. ಅಂದ್ರೆ ಇದು ಏನ್ ತೋರಿಸ್ತಾ ಐತೆ, ಇದಕ್ಕೆ ತಕ್ಕನ ಉತ್ತರ ನಾವು ಕೊಡ್ಬೇಕು. ಮುಸಲ್ಮಾನ ಸುದ್ದಿ ಬಂದ್ರೆ ನಮ್ಮ ಕರ್ನಾಟಕದಲ್ಲಿ ಸಹಿತ ಕೆಲವೊಂದು ಘಟನೆಗಳು ನಡೆದು ಮತ್ತು ಡಿಜೆಹಳ್ಳಿ ಕೆಜೆಹಳ್ಳಿ ಗಲಭೆಗೆಲ್ಲ ಗೊತ್ತಿರುತ್ತಾರೆ. ಅಖಂಡ ಶ್ರೀನಿವಾಸ್ ಎನ್ನುವ ಕಾಂಗ್ರೆಸ್ಸಿನ ದಲಿತ ಶಾಸಕ ಅವಳಿಯ ನವೀನ್ ಅಂತ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಆಗ್ತದೆ. ಫೇಸ್ಬುಕ್ ಅಲ್ಲಿ ಕೆಲವೊಂದಿಷ್ಟು ಪೋಸ್ಟ್ಗಳಲ್ಲಿ ಕಾಮೆಂಟ್ಗಳು ನಡೀತಾರೆ, ಇದು ಪರವಾಗಿರೋದು. ಅವನು ಶ್ರೀರಾಮನನ್ನ ಅವಮಾನ ಮಾಡಿದ್ದಕ್ಕೆ ಪ್ರತಿಯಾಗಿ ಒಂದು ಕಾಮೆಂಟ್ ಹಾಕಿದ್ದಕ್ಕೆ ಅದನ್ನೇ ನೆಪ ಮಾಡ್ಕೊಂಡು ಸಾವಿರಾರು ಸಂಖ್ಯೆಯಲ್ಲಿ ಬಂದಂತ ಆ ಮುಸಲ್ಮಾನ್ ಕುಂಬರು ಡಿಜೆಹಳ್ಳಿ ಕೆಜೆಹಳ್ಳಿ ಸ್ಟೇಷನ್ನಿಗೆ ಬೆಂಕಿ ಹಚ್ಚಿ ಅಲ್ಲಿರ್ತಕ್ಕಂಥ ಕಾರು ಬೈಕ್ಗಳನ್ನು ಸುಟ್ಟು ಗಲಭೆಗಳನ್ನು ಮಾಡ್ತಾರೆ. ಇದು ನಾವೆಲ್ಲ ನೋಡಿದ್ದೀವಿ. ಉದಯಗಿರಿಯಲ್ಲಿ ಯಾರೋ ಎಲ್ಲೇ ಪೋಸ್ಟ್ ಹಾಕಿದಂತೂ ಮೈಸೂರಿನ ಉದಯಗಿರಿಯಲ್ಲಿ ಸ್ಟೇಷನ್ ಕಲ್ಲಂತೂರಿದ್ರು. ಈ ರೀತಿ ಹಲವಾರು ಸಂದರ್ಭಗಳಲ್ಲಿ ಅವರು ಮಾಡ್ತಕ್ಕಂಥ ದುಷ್ಕೃತ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ಹಿಂದೂ ಯುವಕನ ಮೇಲೆ ನಡೆದ ಈ ಪೈಶಾಚಿಕ ಕೃತ್ಯವನ್ನು ಇಡೀ ದೇಶವೇ ಖಂಡಿಸಿದೆ. ನಾವು ಕೂಡ ಇದನ್ನು ಖಂಡಿಸುತ್ತೇವೆ. ದೇಶದಲ್ಲಿ ಪದೇ ಪದೇ ಇಂತಹ ಘಟನೆಗಳು ನಡೆಯುತ್ತಲೇ ಇವೆ. ಈವರೆಗೂ ಹಿಂದೂ ಕಾರ್ಯಕರ್ತರು ಸುಮ್ಮನಿದ್ದರು. ಇನ್ನು ಮುಂದೆ ನಾವು ಸುಮ್ಮನಿರಲ್ಲ, ಉಗ್ರ ಹೋರಾಟಗಳನ್ನು ಮಾಡುತ್ತೇವೆ ಅಂತ ಹಂತಕರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಉದಯಗಿರಿಯಲ್ಲಿ ಯಾರೋ ಎಲ್ಲೇ ಪೋಸ್ಟ್ ಹಾಕಿದಂತೂ ಮೈಸೂರಿನ ಉದಯಗಿರಿಯಲ್ಲಿ ಸ್ಟೇಷನ್ ಕಲ್ಲಂತೂರಿದ್ರು. ಈ ರೀತಿ ಹಲವಾರು ಸಂದರ್ಭಗಳಲ್ಲಿ ಅವರು ಮಾಡ್ತಕ್ಕಂಥ ದುಷ್ಕೃತ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಮೊನ್ನೆ ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ ವ್ಯಕ್ತಿ ಯಾರು? ಮುಸಲ್ಮಾನ ತಾನೇ. ಮುಸಲ್ಮಾನ ಬಾಂಬ್ ಬ್ಲಾಸ್ಟ್ ಮಾಡಿದ ಸತ್ಯ ಹಿಂದೂಗಳು. ಕಾಶ್ಮೀರದಲ್ಲಿ ಪಂಡಿತರನ್ನ ಹತ್ಯೆ ಮಾಡಿದ್ದು ಮುಸಲ್ಮಾನರು, ಸತ್ತಿದ್ದು ಹಿಂದೂಗಳು. ಈ ರೀತಿ ಹಲವಾರು ಘಟನೆಗಳು ನಮ್ಮ ದೇಶದಲ್ಲಿ ನಡೆದವು. ಆದರೆ ನಾವು ಯಾವುದೇ ಅಮಾಯಕ ಮುಸಲ್ಮಾನರ ಮೇಲೆ ದಾಳಿ ಮಾಡಲಿಲ್ಲ. ನೀವು ಎಲ್ಲಿ ಏನೇ ಘಟನೆ ನಡೆದ್ರು ಸಹಿತ ಅಮಾಯಕ ಹಿಂದೂಗಳ ಮೇಲೆ ಬಂದು ದಾಳಿಗಳನ್ನು ಮಾಡ್ತಾ ಇದ್ದೀವಿ. ಅಂದ್ರೆ ಇದು ಏನ್ ತೋರಿಸ್ತಾ ಐತೆ, ಇದಕ್ಕೆ ತಕ್ಕನ ಉತ್ತರ ನಾವು ಕೊಡ್ಬೇಕು. ಇವತ್ತು ಬಾಂಗ್ಲಾದಲ್ಲಿ ದೀಪು ಚಂದ್ರದಾಸ್ ಅದನ್ನು ಹತ್ಯೆ ಮಾಡಿದ್ರು. ಬರ್ತಕ್ಕಂಥ ದಿವಸಗಳಲ್ಲಿ ನಮ್ಮ ಮನೆ ಬಾಗಿಲಿಗೆ ಹರಿಹರದ ಬಾಗಿಲಿಗೆ ಬರುವಂತ ಕಾಲವಿಲ್ಲ. ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿ. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ವಿಜಯ್ ಕಲಕಾರ್. ನೆನಪಿರಲಿ, ಇದು ಇನ್ 17 ನ್ಯೂಸ್.